ನಾವು ಅದನ್ನ ಸುಗ್ರೀವಾಜ್ಞೆ ಮಾಡಿಬಿಟ್ಟಿದ್ವಿ. ಅದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಬರೆದು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಬರೆದು ಎಲ್ಲ ಮಾಡಿರೋದ್ರಿಂದ ಉಳ್ಕೊಂಡಿದೆ. ಈಗ ಕಂಬಳ ಉಳ್ಕೊಂಡಿದೆ. ಕಂಬಳಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಮ್ಮ ಸರ್ಕಾರ ಕೊಡ್ತದೆ. ನಾನು ಅದು ಪರಿಶೀಲನೆ ಮಾಡ್ತೀನಿ. ಆಶಾ ಕಾರ್ಯಕರ್ತೆಯರಿಗೆ 8,000 ರೂಪಾಯಿ ಸಿಗ್ತಾ ಇತ್ತು ಅವರಿಗೆ. ಅದನ್ನು 10,000 ಸಿಕ್ಕಾಗ ಮಾಡಿದ್ದೀವಿ. ಒಂದು ವೇಳೆ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಆ ಇನ್ಸೆಂಟಿವ್ಸು ಸೇರ್ಕೊಂಡು 10,000 ಕೊಡ್ತಾ ಇದ್ದೀವಿ. ಹಿಂದೆನೂ ಕೂಡ ಕೊಡ್ತಾ ಇದ್ವಿ. ಇನ್ಸೆಂಟಿವ್ ಸೇರ್ಕೊಂಡು ಕೊಡ್ತಾ ಇದ್ದು. ಜೊತೆಗೆ ಈಗ ಒಂದು ವೇಳೆ ಇನ್ಸೆಂಟಿವ್ಸ್ ಅಷ್ಟು ಬರದೇ ಹೋದ್ರೆ 10,000 ಬರದೇ ಹೋದ್ರೆ ಅದನ್ನ ಭರ್ತಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಏನ್ ಅನುಮಾನ? ಏನ್ ಸರಿಯಾಗಿ ಮಾಡಿಲ್ಲ? ಏನಾಗಂದ್ರೆ ಏನ್ರಿ ನನ್ಗೆ ಅರ್ಥನೇ ಆಗಿದೆ. ಅವರು ಸರೆಂಡರ್ ಆಗಿದ್ದಾರೆ. 6 ಜನ ಸರೆಂಡರ್ ಆಗಿದ್ದಾರೆ. 6 ಜನ ಸರೆಂಡರ್ ಆಗಿರ್ತಕ್ಕಂಥವ್ರನ್ನ ಅವ್ರನ್ನ ಕಾಡ್ನಿಂದ ಕೋರ್ಟ್ ಕಳಿಸಿ ಕೋರ್ಟ್ನಿಂದ ನಾಡಕ್ಕೆ ಕರೆತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ಅವರು ಮುಖ್ಯವಾಹಿನಿಗೆ ಬರಬೇಕು. ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸಬೇಕು. ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಮ್ದೇನು ತಕರಾರಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅದರಿಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನು ಉಪಯೋಗಿಸ್ಕೊಂಡು ಅವರು ಹೋರಾಟ ಮಾಡಿದ್ರೆ ನಮ್ದೆಲ್ಲ ಸಹಕಾರ. ಯಾರು ಬಿಜೆಪಿಯವರು? ಅವನು ಬಿಜೆಪಿ ಅಲ್ವಾ? SP ಇರ್ಬೋದು. ಯಾವ ಪಾರ್ಟಿಲಿ ಇದ್ದಾರೆ ಅವರು? ಆಗ ರಾಜಕೀಯದಲ್ಲಿ ಇದ್ದಾರೆ. SP ಇದ್ದಾಗ ಸರ್ಕಾರಿ ನೌಕರರಾಗಿದ್ರು. ಈಗ ರಾಜಕಾರಣದಲ್ಲಿ ಇದ್ದಾರೆ. ಬಿಜೆಪಿ ಪಾರ್ಟಿ ಅಧ್ಯಕ್ಷರು ಅವರು.